ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫ್ರೀಲಾನ್ಸರ್ ಜಾಬ್ ಬಗ್ಗೆ ನಾನು ಮಾಹಿತಿ ಕೊಡಲಿದ್ದೇನೆ. ಈ ಮಾಹಿತಿಯಲ್ಲಿ ನೀವು ಈ ಜಾಬ್ ಅಂದ್ರೆ ಜಿಯೋ ಕರಿಯರ್ಸ್ ತರದಿಂದ ನಿಮಗೆ ಜಾಬ್ ತುಂಬಾ ಅಪರ್ಚುನಿಟಿ ಅವೈಲಬಿಲಿಟಿ ಇದೆ. ಇದರಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡೋದು, ಮತ್ತೆ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು, ಮತ್ತೆ ಏಜ್ ಲಿಮಿಟ್ ಎಷ್ಟು ಇರಬೇಕು, ಮತ್ತೆ ಇದರಲ್ಲಿ ಸ್ಯಾಲರಿ ಎಷ್ಟಿದೆ, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೇನೆ. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ನೀವು ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಜಾಬ್ ಸಿಗುವುದಕ್ಕೆ ನೀವು ಹೆಲ್ಪ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಈ ಜಾಬ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಮತ್ತೆ ನಿಮ್ಮಲ್ಲಿ ಇಂಟರ್ನೆಟ್ ಇದ್ರೆ ಸಾಕು, ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಜಾಬ್ಗೆ ಅಪ್ಲೈ ಮಾಡ್ಲಿಕ್ಕೆ ಇದು ನಿಮ್ದು ವರ್ಕ್ ಫ್ರಮ್ ಹೋಮ್ ಜಾಬ್. ಇದರಲ್ಲಿ ನೀವು ಸೆಲೆಕ್ಷನ್ ಆದ್ರೆ ನೀವು ನಿಮ್ಮ ಮನೆಯಲ್ಲೇ ಕೂತು ಇದರಲ್ಲಿ ಜಾಬ್ ಕೆಲಸ ಮಾಡಬಹುದು. ಓಕೆ, ಜಾಬ್ ಟೈಪ್ ಇದರಲ್ಲಿ ನಿಮಗೆ ಪಾರ್ಟ್ ಟೈಮ್ ಮತ್ತೆ ಫುಲ್ ಟೈಮ್ ಎರಡು ನಿಮಗೆ ಅವೈಲಬಿಲಿಟಿ ಇದೆ. ಪೋಸ್ಟ್ ನೇಮ್ ಫ್ರೀಲಾನ್ಸರ್ ಆಲ್ರೆಡಿ ನಾನು ಹೇಳಿದ್ದೀನಿ. ಟೋಟಲ್ ಪೋಸ್ಟ್ ಮಲ್ಟಿಪಲ್ ಆಗಿದೆ, ತುಂಬಾ ಪೋಸ್ಟ್ ಇಲ್ಲಿ ಅವೈಲಬಿಲಿಟಿ ಇದೆ. ಅಪ್ಲೈ ಮಾಡಿ ನೀವು ಆನ್ಲೈನ್ ಅಲ್ಲಿ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಮತ್ತೆ ಅಪ್ಲೈ ಮಾಡ್ಲಿಕ್ಕೆ ಆಲ್ ಇಂಡಿಯನ್ ಮೇಲ್ ಮತ್ತೆ ಫಿಮೇಲ್ ಇದರಲ್ಲಿ ಇಬ್ರು ಅಪ್ಲೈ ಮಾಡಬಹುದು. ಓಕೆ, ಇದರ ನಂತರ ನಿಮ್ಮಲ್ಲಿ ಇದರಲ್ಲಿ ಉಂಟಲ್ಲ ಸ್ಯಾಲರಿ ಪರ್ ಡೇ ಅಲ್ಲಿ 1000 ಇಂದ 10,000 ತನಕ ನೀವು ಸ್ಯಾಲರಿ ಇನ್ಕ್ರೀಸ್ ಆಗಬಹುದು. ಮತ್ತೆ ಅಂದ್ರೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಇಂದ ನಿಮಗೆ ಇದು ಡಿಪೆಂಡ್ ಆಗುತ್ತೆ. ಓಕೆ, ನಂತರ ನಿಮ್ಮ ಏಜ್ ಲಿಮಿಟ್ 18 ವರ್ಷ ಅಂತ ಕೊಟ್ಟಿದ್ದಾರೆ. ಕಡಿಮೆ ವಯಸ್ಸಿನವರು ಇದರಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. 18 ವರ್ಷದಿಂದ ಮಿನಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನೀವು ಒಂದು 50 ಏಜ್ ವರೆಗೆ ನಿಮ್ಗೆ ಉಂಟಲ್ಲ ಇದರಲ್ಲಿ ಅಂದ್ರೆ ಅಪ್ಲೈ ಮಾಡಬಹುದು. ಓಕೆ, ನಂತರ ಇಲ್ಲಿ ಉಂಟಲ್ಲ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಅಲ್ಲಿ ಇದು ನಿಮ್ಮ ಯಾವುದೇ ಚಾರ್ಜಸ್ ಇಲ್ಲ, ರಿಯಲ್ ಆಗಿ 0 ಫೀಸ್ ಅಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ಇದು ನಿಮ್ದು ಉಂಟಲ್ಲ ನೋ ಎಕ್ಸಾಮ್ ಇಲ್ಲ, ನಿಮ್ದು ಡೈರೆಕ್ಟ್ಲಿ ಸೆಲೆಕ್ಷನ್ ಆಗುತ್ತೆ. ಅಂದ್ರೆ ನಿಮ್ಮ CV ಮೇಲೆ ನೀವು ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ ಮತ್ತೆ CV ಮೇಲೆ ನಿಮ್ಮ ಸೆಲೆಕ್ಷನ್ ಮಾಡಲಾಗುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೀವು 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಮಿನಿಮಮ್. ಓಕೆ, ನಂತರ ನೀವು 12th ಡಿಗ್ರಿ, ಗ್ರಾಜುಯೇಟ್, ITI, ಡಿಪ್ಲೊಮಾ ಯಾವ್ದಾದ್ರು ನೋ ಪ್ರಾಬ್ಲಮ್, ಆದ್ರೆ 10th ಪಾಸ್ ಆಗಿರ್ಲೇಬೇಕು. ಓಕೆ, ನಂತರ ನಿಮ್ಮಲ್ಲಿ ಇರುವ ಡಾಕ್ಯುಮೆಂಟ್ ನೀವು ಒಂದು ಸೂಪರ್ ಆದ ಒಂದು ಅಂದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ ಒಂದು ನೀವು CV ಅನ್ನು ರೆಡಿ ಮಾಡಬೇಕು. ನಿಮ್ಮ ರಿಯಾಲಿಟಿ ಆಗಿ ಅಲ್ಲಿ ಮೆನ್ಷನ್ ಮಾಡಬೇಕು, ಯಾವುದೇ ಸುಳ್ಳು ಮಾಹಿತಿನ ಹಾಕಬಾರ್ದು. ಓಕೆ, ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಮೆನ್ಷನ್ ಮಾಡಬೇಕು. ನಂತರ ನಿಮ್ಮೊಂದು ಡಿಜಿಟಲ್ ಸಿಗ್ನೇಚರ್, ನಂತರ ನಿಮ್ಮ ಆಧಾರ್ ಕಾರ್ಡ್ ಕಾಪಿ. ಓಕೆ, ನಂತರ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್, ನಿಮ್ಮ ಯಾವ್ಯಾವ ಸರ್ಟಿಫಿಕೇಟ್ ಇದೆ ಎಲ್ಲಾ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬಹುದು. ಓಕೆ, ನಂತರ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇದು ಇಂಪಾರ್ಟೆಂಟ್ ಇದೆ. ನಂತರ ಏಜ್ ಪ್ರೂಫ್ ಇದೆ, ಅದನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆ, ಈ ಜಾಬ್ ಅಲ್ಲಿ ನಿಮ್ದು ಆಲ್ರೆಡಿ ಅಪ್ಲೈ ಮಾಡುವ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ನೀವು ಇದರಲ್ಲಿ ಲಾಸ್ಟ್ ಡೇಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ನೀವು ಯಾವವರೆಗೂ ಅಪ್ಲೈ ಮಾಡಬಹುದು. ಇದರಲ್ಲಿ ಜಾಬ್ ಇನ್ನೂ ಖಾಲಿ ಅವೈಲಬಿಲಿಟಿ ಇದೆ. ಓಕೆ, 7,000ಕ್ಕೂ ಮೇಲೂ ಜಾಬ್ ಇದರಲ್ಲಿ ಅವೈಲಬಿಲಿಟಿ ಇದೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಜಾಯಿನ್ ಮಾಡೋದು ಹೇಗೆ, ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಜಾಯಿನ್ ಮಾಡಬೇಕು. ಓಕೆ, ನಾನು ಲಿಂಕ್ ಅಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಯಾವ ರೀತಿ ಜಾಯಿನ್ ಮಾಡೋದು ತೋರಿಸ್ಕೊಡ್ತೀನಿ. ನಿಮಗೆ ಆರ್ಟಿಕಲ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಎಲ್ಲ ಕರೆಕ್ಟ್ ಆಗಿ ನೀವು ಮಾಹಿತಿನ ತಿಳ್ಕೊಳ್ಬೇಕು. ನಂತರ ನೀವು ಅಪ್ಲೈ ಲಿಂಕ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಓಪನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಯಾವ್ದಾದ್ರು ಒಂದು ಬ್ರೌಸರ್ಗೆ ಇದು ಡೈರೆಕ್ಟ್ ಆಗಿ ರೀಡೈರೆಕ್ಟ್ ಹೋಗುತ್ತೆ. ರೀಡೈರೆಕ್ಟ್ ಆದ್ಮೇಲೆ ಅಲ್ಲಿ ನೀವು ಒಂದು ಹೊಸ ಪೇಜ್ ಓಪನ್ ಅಂದ್ರೆ ಜಿಯೋ ಕರಿಯರ್ಸ್. ಓಕೆ, ಇಲ್ಲಿ ಜಾಬ್ ತುಂಬಾ ಅವೈಲಬಿಲಿಟಿ ಇದೆ. ಆದ್ರೆ ನಾವು ಇಲ್ಲಿ ಫ್ರೀಲಾನ್ಸರ್ ಬಗ್ಗೆ ಮಾತಾಡ್ತಿದ್ದೀವಿ. 7,800 ಜಾಬ್ ಅವೈಲಬಿಲಿಟಿ ಇದೆ. ನೀವು ಫ್ರೀಲಾನ್ಸರ್ ಜಾಬ್ ಮೇಲೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮಲ್ಲಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡಬೇಕು. ಕೆಳಗೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ತುಂಬಾ ಜಾಬ್ ಎಲ್ಲಿ ಶೋ ಆಗುತ್ತೆ. ಓಕೆ, ಇಲ್ಲಿ ಒಂದೇ ಪೇಜ್ ಅಲ್ಲಿ 783 ಜಾಬ್ ಅವೈಲಬಿಲಿಟಿ ಇದೆ. ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದರ ಮೇಲೆ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ್ಮೇಲೆ ನೀವು ಸರಿಯಾಗಿ ನೋಡಿ ಕ್ಲಿಕ್ ಮಾಡಬಹುದು. ಓಕೆ, ನಂತರ ನೀವು ಅಪ್ಲೈ ನಾವು ಒಂದು ಕ್ಲಿಕ್ ಮಾಡಬೇಕು. ಇಷ್ಟು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮಲ್ಲಿ ಇಲ್ಲಿ ಇಮೇಲ್ ಅಡ್ರೆಸ್ ನಂತರ ಪಾಸ್ವರ್ಡ್ ಅನ್ನು ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡಬೇಕು. ಆದ್ರೆ ನೀವು ಆಲ್ರೆಡಿ ರಿಜಿಸ್ಟರ್ ಇದ್ರೆ ನೀವು ಅದನ್ನ ಮಾಡಬಹುದು, ಇಲ್ಲಾಂದ್ರೆ ನ್ಯೂ ಯೂಸರ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು. ಮೊದಲು ಅಪ್ಲೈ ಮಾಡುವ ಮೊದಲು ಇಲ್ಲಿ ನಿಮ್ಮ ಒರಿಜಿನಲ್ ಇಮೇಲ್ ಅಡ್ರೆಸ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು, ನಂತರ ಪಾಸ್ವರ್ಡ್ ರಿಪೀಟ್ ಪಾಸ್ವರ್ಡ್ ಹಾಕಬೇಕು. ನಂತರ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ನಂತರ ಇಂಡಿಯನ್ ಕಂಟ್ರಿ ಸೆಲೆಕ್ಷನ್ ಇದೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಮೆನ್ಷನ್ ಮಾಡಬೇಕು. ಓಕೆ, ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಮತ್ತೆ ಫೋನ್ ನಂಬರ್ ನ ಕರೆಕ್ಟ್ ಆಗಿ ಹಾಕಬೇಕು. ಯಾಕೆಂದ್ರೆ ನೀವು ಇದರಲ್ಲಿ ಸೆಲೆಕ್ಷನ್ ಆದ್ರೆ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್, ಎಕ್ಸಾಮ್ ಇಲ್ಲ. ನೀವು ಇದರಲ್ಲಿ ಸೆಲೆಕ್ಷನ್ ಆದ್ರೆ ನಿಮಗೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನಿಮಗೆ ಕಾಲ್ ಮಾಹಿತಿ ಮೂಲಕ ಇಲ್ಲಾಂದ್ರೆ ನಿಮ್ಮ ಇಮೇಲ್ ಮೂಲಕ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ವಿಡಿಯೋ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಬೈ ಬೈ.